ಮೇಲಿನ ಪ್ಯಾರ. ಇದಕ್ಕೆ ಮೇಲಿನ ಪ್ಯಾರ. ಇದಕ್ಕೆ ನಿಮ್ಮ ಉತ್ತರವೇನೆಂದರೆ ಅಂತ ಹೇಳಿದ್ದಾರೆ. ಹಗ್ಗವು ಓದಿ, ಹಗ್ಗವು ಅರಿವಿಗೆ. ಯಾರು ಓದ್ತಾರೆ? ಓದಿ ಬಾ. ಓದಿ. ಇಲ್ಲಿ ಒಂದು ಆಕ್ಷೇಪ. ಇಲ್ಲಿ ಒಂದು ಆಕ್ಷೇಪ. ಹಗ್ಗವು ಅರಿವಿಗೆ ವಿಷಯವಾಗಿರುವುದೆಂತಲೂ ಹಾವು ತೋರುವುದೆಂತಲೂ ಹೇಳುವುದು ಸರಿಯಲ್ಲ. ಯಾವುದು ತೋರುತ್ತದೆಯೋ ಅದೇ ವಿಷಯವಾಗಿರುವುದೆಂಬುದು ನಿಯಮವು. ಆದ್ದರಿಂದ ಇಲ್ಲಿ ಯಾವುದಾದರೊಂದು ಹಾವೇ ತೋರುತ್ತದೆ ಎಂದಿಟ್ಟುಕೊಳ್ಳುವುದೇ ಸರಿ ಅಂತ ತೋರುತ್ತದೆ. ಹಾಗಿಲ್ಲದೆ ಏನೋ ಒಂದು ಹಾವು, ಪ್ರಾತಿಭಾಷಿಕ ಹಾವು ತಿಳ್ಕೋಬೇಕು. ಹಾಗಿಲ್ಲದೆ ಅನುಭವವನ್ನು ತಳ್ಳಿ ಹಾಕಿ ತೋರುವುದೊಂದು ವಿಷಯವೊಂದು ಹೀಗೂ ಇರಬಹುದೆನ್ನುವುದಾದರೆ, ಮನುಷ್ಯನನ್ನು ನೋಡುವಾಗ ನದಿಯೂ, ಬೆಟ್ಟವನ್ನು ನೋಡುವಾಗ ಪಟ್ಟಣವೂ, ಆನೆಯನ್ನು ನೋಡುವಾಗ ಕೋಳಿಯ ಪಿಳ್ಳೆಯೂ ಕಾಣಿಸಬಹುದಾಗುವುದು. ಆದರೆ ಅನುಭವದಲ್ಲಿ ಯಾವಾಗಲೂ ವಿಷಯವಿದ್ದಂತೆ ಅನುಭವವಾಗುವುದೆಂಬ ನಿಯಮವಿರುವುದಿಲ್ಲ. ಹೇಗೆಂದರೆ, ಒಂದು ಕೈಯನ್ನು ತಣ್ಣೀರಿನಲ್ಲಿಯೂ ಮತ್ತೊಂದು ಕೈಯನ್ನು ಬಿಸಿ ನೀರಿನಲ್ಲಿಯೂ ಇಟ್ಟಿದ್ದು ಆಮೇಲೆ ಎರಡನ್ನೂ ಒಟ್ಟಿಗೆ ತೆಗೆದು ಉಗುರು ಬೆಚ್ಚಗಿರುವ ನೀರಿನಲ್ಲಿ ಅದ್ದಿದರೆ ತಣ್ಣೀರಿನಲ್ಲಿದ್ದ ಕೈಗೆ ನೀರು ಬಿಸಿಯಾಗಿ ತೋರುವುದು, ಬಿಸಿ ನೀರಿನಲ್ಲಿದ್ದ ಕೈಗೆ ತಣ್ಣಗೆ ಕಾಣುವುದು. ಒಂದೇ ನೀರು ಒಂದೇ ಕಾಲದಲ್ಲಿ ಬೇರೆ ಬೇರೆಯ ಪ್ರಮಾಣದಲ್ಲಿ ಔಷ್ಣ್ಯವುಳ್ಳದ್ದಾಗಿರುವುದು ಅಸಂಭವವಾದ್ದರಿಂದ ಆ ನೀರು ಒಂದೇ ಶಾಖದ ಪ್ರಮಾಣದಲ್ಲಿದ್ದರೂ ಭ್ರಾಂತಿಯಿಂದ ಬೇರೆ ಬೇರೆಯ ಪ್ರಮಾಣದಲ್ಲಿರುವಂತೆ ತೋರುತ್ತದೆ ಎಂದು ಭಾವಿಸಬೇಕಾಗಿದೆ. ತೋರಿದಂತೆಯೇ ವಿಷಯವೂ ಇರಬೇಕೆಂದು ಪಟ್ಟು ಹಿಡಿಯುವವರು ನಿಜವಾಗಿಯೂ ಒಂದೇ ನೀರಿನಲ್ಲಿ ಬೇರೆ ಬೇರೆ ಪ್ರಮಾಣದ ಔಷ್ಣ್ಯವಿರಬೇಕೆಂದೇ ಕಲ್ಪಿಸಬೇಕಾಗುತ್ತದೆ. ಅದು ಯಾರಿಗೂ ಒಪ್ಪಿಗೆಯಾದದ್ದಲ್ಲ. ಇದೂ ಅಲ್ಲದೆ ಸರಿಯಾದ ಅರಿವು, ತಪ್ಪಾದ ಅರಿವು ಎಂದು ಎರಡು ಬಗೆಯ ಅರಿವುಗಳಾಗುವಂತೆಯೂ ಸರಿಯಾದ ಅರಿವಿನಲ್ಲಿ ವಸ್ತುವು ತಾನಿದ್ದಂತೆ ತೋರಿಕೊಳ್ಳುವುದೆಂತಲೂ ಸರಿಯಲ್ಲದರಲ್ಲಿ ಬೇರೊಂದು ರೂಪದಲ್ಲಿ ತೋರಿಕೊಳ್ಳುವುದೆಂತಲೂ ಎಲ್ಲ ಜನರ ಅನುಭವದಲ್ಲಿರುತ್ತದೆ. ಹೀಗಿರುವಲ್ಲಿ ಅದು ಸರಿಯಲ್ಲ, ನಿಜವಾಗಿ ಹೀಗಿರಬೇಕು ಎಂದು ಸಾರ್ವತ್ರಿಕವಾದ ಅನುಭವಕ್ಕೆ ವಿರುದ್ಧವಾಗಿ ಕಲ್ಪಿಸುವುದು ಎಂದಿಗೂ ಸರಿಯಾಗುವುದಿಲ್ಲ. ಆದ್ದರಿಂದ ಹಗ್ಗವೇ ಹಾವೆಂದು ತಪ್ಪು ತಿಳುವಳಿಕೆಯಿಂದ ತೋರುವುದೆಂಬುದೇ ಸರಿಯಾದದ್ದು. ಆಕ್ಷೇಪ. ಹಾವು ತೋರುವ ಕಾಲದಲ್ಲಿ ಹಾವೇ ಇತ್ತೆಂದು ಭಾವಿಸುವುದು ಏಕೆ ತಪ್ಪು? ಅದು ತಪ್ಪಾದರೆ ಹಗ್ಗವು ತೋರುವ ಕಾಲದಲ್ಲಿ ಹಗ್ಗವು ಇದೆ ಎಂದು ಹೇಳುವುದಕ್ಕೆ ಏನು ಆಧಾರವಿದೆ? ತಪ್ಪಾಗಬಹುದಲ್ಲ. ಹಾವು ತೋರಿದ ಯಾರು ತಪ್ಪಾಯ್ತು, ಹಗ್ಗ ತೋರಿದ ಯಾರು ತಪ್ಪಾಗಬಾರ್ದು? ಸರಿಯಾಗಿ ನಿಜವಾಗಿ ತೋರಿದ ತಪ್ಪಾಯ್ತಲ್ಲ, ಪರಿಹಾರ. ಇದಕ್ಕೆ ಆಗಲೇ ಉತ್ತರವನ್ನು ಹೇಳಿರುತ್ತೇವೆ. ಭ್ರಾಂತಿಯಲ್ಲಿ ಇದು ಹಾವೇ ಎಂದು ತೋರಿದರೂ ಸರಿಯಾದ ತಿಳುವಳಿಕೆಯುಂಟಾಗುತ್ತಲೂ ಇದು ಹಗ್ಗವೇ, ಇದರಲ್ಲಿ ಯಾವಾಗಲೂ ಹಾವು ಇರಲೇ ಇಲ್ಲ. ಹಾವನ್ನು ಕಂಡಂತೆ ಆದ ಅನುಭವವು ಭ್ರಾಂತಿಯೇ ಎಂದು ಸ್ಪಷ್ಟವಾಗಿ ಅನುಭವವಾಗಿ ಬಿಡುತ್ತದೆ. ಹಗ್ಗದರಿವು ಹಾಗಲ್ಲ. ಇದು ಹಗ್ಗವಲ್ಲ ಎಂಬ ಅನುಭವವು ಯಾರಿಗೂ ಉಂಟಾಗುವುದಿಲ್ಲ. ಆದ್ದರಿಂದ ಅದು ಸರಿಯಾದ ಅನುಭವವಾಗಿದೆ. ಬಾಧಿತವಾದ ಅರಿವು ಎಂದಿಗೂ ನಿಜವಾಗಲಾರದು. ಹಾವು ಬಾಧಿತವಾಗುತ್ತೆ, ನಿಜ ಅಲ್ಲ. ಹಗ್ಗ ಬಾಧಿತವಾಗುತ್ತೆ ದೃಷ್ಟಾಂತದಲ್ಲಿ. ಅದು ಬಾಧಿತವಾಗುತ್ತೆ, ಅದು ಬೇರೆ ದೃಷ್ಟಾಂತ ಅಷ್ಟೇ. ದೃಷ್ಟಾಂತದ ರಕ್ಷಿತಾಂಶ ಅಷ್ಟೇ. ಒಂದು ಭ್ರಾಂತಿಯು ಮತ್ತೊಂದು ಭ್ರಾಂತಿಯಿಂದ ಹೋಗುವಾಗ ಹೇಗೆ? ಉದಾಹರಣೆಗೆ, ದೂರಕ್ಕೆ ಒಬ್ಬ ಮನುಷ್ಯನು ನೆಲದಲ್ಲಿ ಒಂದು ಬಿರುಕಿರಬಹುದೆಂದು ಭಾವಿಸಿ ಹತ್ತಿರಕ್ಕೆ ಬರುತ್ತಾ
ಅದು ಒಂದು ಕಡ್ಡಿಯೇ ಎಂದು ನಿಶ್ಚಯಿಸುತ್ತಾನೆ. ಆದರೆ ಇನ್ನೂ ಸ್ವಲ್ಪ ಹತ್ತಿರಕ್ಕೆ ಬರಲು ಅದು ಒಂದು ಹಗ್ಗವೇ ಎಂದು ನಿರ್ಣಯಿಸುತ್ತಾನೆ. ಆ ಸಂದರ್ಭದಲ್ಲಿ ಕಡ್ಡಿ ಅರಿವು ಬಿರುಕಿನ ಅರಿವನ್ನು ಬಾಧಿಸಿತ್ತು, ಆದರೂ ನಿಜವಾಗಲಿಲ್ಲವಲ್ಲ. ಒಂದೊಂದು ಬಾಧೆ ಮಾಡ್ಕೊಂಡು ಅಂತ ಅಲ್ಲ, ಬಾಧೆ ಮಾಡಿ ಹಗ್ಗ ಬಾಧೆ ಆಗೋದು ನಿಜ ಅಂತಲ್ಲ. ಹಾವನ್ ಬಾಧೆ ಮಾಡ್ತೋ ಹಗ್ಗ ನಿಜ ಅಂತ. ಇಲ್ಲಿ ಒಂದು ಹಗ್ಗವನ್ನ ಹೂವಿನ ಮೇಲೆ ನೆಲದ ಬಿರುಕು ಹಾವು ಅನ್ಕೊಂಡವರು ಹಾವಲ್ಲ ನೆಲದ ಬಿರುಕು ಅಂತ ಅನ್ಕೊಂಡ. ನೆಲದ ಬಿರುಕು ಅಂತಂದ್ರೆ ಹಾವು ಬಾಧಿತ ಆಯ್ತು. ಆಮೇಲೆ ಅದು ಹೂವಿನ ಮೇಲೆ ತಿಳ್ಕೊಂಡ, ಅದನ್ನ ನೆಲದ ಬಿರುಕು ಮಾಡಬಹುದು. ಆಮೇಲೆ ಹಗ್ಗ ತಿಳ್ಕೊಂಡ, ಇದು ಹೋಯ್ತು. ಅಲ್ಲ ಅದನ್ನ ಬಾಧೆ ಮಾಡುವ ಹೋಯ್ತಲ್ಲ, ಹಾಗೆ ಹಗ್ಗ ಅದನ್ನ ಬಾಧೆ ಮಾಡೋದು ಹಗ್ಗದವ್ರಿಗೂ ಸುಳ್ಳಾಗಬಹುದಲ್ಲ ಅಂತ ಒಂದು ಪ್ರಶ್ನೆ. ಎರಡೂ ಭ್ರಾಂತಿ ಅಂತ ಅಲ್ವಾ? ಭ್ರಾಂತಿ ಅರಿವು. ಭ್ರಾಂತಿಯಿಂದ ಹೋಗುವಾಗ ಹೇಗೆ ಹೋಗುತ್ತದೆ ಅಂತ ಹೋಗುವಾಗ ಹೇಗೆ, ಅದಕ್ಕೆ ಪ್ರಶ್ನೆ. ಹಾಗೆ ಹೋಗುವುದು ಹೇಗೆ ಅಂತ ಅರ್ಥ. ಹೋಗುವುದು ಹೇಗೆ ಮತ್ತೊಂದು ಭ್ರಾಂತಿಯಲ್ಲಿ ಹೋಗುವುದು ಹೇಗೆ ಅಂತ ಅರ್ಥ. ಹೋಗುತ್ತಲ್ಲ ಆಗ ಹೇಗೆ ಹೇಳ್ತೀರಾ ಅಂತ. ಒಂದು ಭ್ರಾಂತಿ ಭ್ರಾಂತಿ ಹೋಗುತ್ತಲ್ಲ ಆವಾಗ ಹೇಗೆ ಹೇಳ್ತೀರಾ? ಅಂದ್ರೆ 2-3 ಭ್ರಾಂತಿಯ ಅರಿವುಗಳಿದ್ದಾಗ ಒಂದು ಭ್ರಾಂತಿಯನ್ನ ಬಾಧೆ ಮಾಡಿ ಇನ್ನೊಂದು ಭ್ರಾಂತಿ ಬಂದ್ರು ಸತ್ಯವನ್ನ ಕಾಣೋ ತನಕ ಭ್ರಾಂತಿ ಎಲ್ಲ ಅಸತ್ಯವೇ ಆಗುಳಿಯುತ್ತೆ. ಯಾವ್ದು ಹಗ್ಗ ಯಾಕೆ ಸತ್ಯ ಆಗ್ಬೇಕು ಅಂತ, ಹಗ್ಗು ಸುಳ್ಳಾಗಿದೆ ಅಂತ. ಯಾವ್ದಾದ್ರೂ ಒಂದ್ ಸತ್ಯ ಇರ್ಲೇಬೇಕಲ್ಲ ತೋರಿಕೆಗೆ ಆಶ್ರಯ. ಯಾವ್ದಾದ್ರು ಒಂದು ಇರ್ಬೇಕು, ಅದ್ರಲ್ಲಿ ದೃಷ್ಟಾಂತ ಹೊರಗಡೆ ಕೊಡಕ್ಕಾಗಲ್ಲ. ಅಂದ್ರೆ ಗುರುಗಳೇ, ಹಗ್ಗದ ಅರಿವು ಬಾಧೆ ಆಗೋದೇ ಇಲ್ಲ. ಹಗ್ಗ ಅಂತ ಗೊತ್ತಾದ್ಮೇಲೆ ಆಗ್ಬಹುದಲ್ಲ ಅಂತ. ಹಗ್ಗಕ್ಕೆ ಕಾರಣವಾದ ತಿಳ್ಕೊಂಡು ಹಗ್ಗು ಬಾಧೆ ಆಗ್ಬೋದಲ್ಲ. ಅದು ಕೊನೆಯದದು, ಅನುಭವದದು. ನೋಡ ಮುಂದೆ ಏನು ತಗೊಳ್ತಲ್ಲ. ಸಮಾಧಾನ. ಬಾಧಿಸಲ್ಪಟ್ಟದ್ದು ನಿಜವಲ್ಲವೆಂಬುದಕ್ಕೆ ನೀವು ಹೇಳಿದ್ದು ಒಂದು ದೃಷ್ಟಾಂತವೇ ಆಗುತ್ತದೆ. ಬಾಧೆ ಆಗುತ್ತೋ ಅದು ನಿಜವಲ್ಲ ದೃಷ್ಟಾಂತ. ಹೌದು, ಅದು ಬಾಧಿಸುವ ನೀವು ಯಾವಾಗಲೂ ನಿಜವಾಗಿರಬೇಕೆಂಬ ನಿಯಮವಿಲ್ಲವೆಂಬುದು ನಿಜ. ಹೌದು, ಕಡ್ಡಿ ಬಾಧೆ ಮಾಡಿ ಅದು ನಿಜ ಅಂತೇನಿಲ್ಲ, ನಿಜ. ಆದರೆ ಯಾವಾಗಲೂ ಬಾಧಿತವಾಗದೇ ಇರುವ ವಿಷಯವನ್ನು ಜನರು ಒಪ್ಪಿಯೇ ಇಲ್ಲವೆಂದು ಹೇಳುವುದಕ್ಕೆ ಆಗುವುದಿಲ್ಲ. ಉದಾಹರಣೆಗೆ ಹಗ್ಗದಲ್ಲಿ ತೋರುವ ಹಾವು ಒಬ್ಬನಿಗೆ ಭ್ರಾಂತಿಯಿಂದ ಹಾವಾಗಿದ್ದರೂ ಮಿಕ್ಕವರಿಗೆಲ್ಲ ಅದು ಹಗ್ಗವಾಗಿಯೇ ತೋರುತ್ತಿರುವುದು. ಅದನ್ನು ಪರೀಕ್ಷೆ ಮಾಡಿ ನೋಡಿದ ಮೇಲೆ ಹಾವೆಂದು ತಪ್ಪಾಗಿ ತಿಳಿದುಕೊಂಡಿದ್ದವನಿಗೂ ಅದು ಹಗ್ಗವೆಂದೇ ತೋರುತ್ತದೆ. ಹೀಗೆ ವ್ಯವಹಾರದಲ್ಲಿ ಹಗ್ಗವೆಂಬ ತಿಳುವಳಿಕೆಯು ಎಂದಿಗೂ ಬಾಧಿತವಾಗುವುದಿಲ್ಲವಾದ್ದರಿಂದ ಅದು ಸರಿಯಾದ ತಿಳುವಳಿಕೆಯೆಂದೇ ಜನರು ಒಪ್ಪಿಕೊಂಡಿರುತ್ತಾರೆ. ಈ ಒಪ್ಪಿಗೆಯನ್ನನುಸರಿಸಿ ಹಗ್ಗದ ಅರಿವನ್ನು ನಿಜವೆಂದು ಇಟ್ಟುಕೊಂಡು ಇಲ್ಲಿ ಹಗ್ಗದ ಹಾವನ್ನು ದೃಷ್ಟಾಂತವಾಗಿ ಕೊಟ್ಟಿರುತ್ತೇವೆಯೇ ಹೊರತು ಹಗ್ಗವು ನಿಜವಾಗಿಯೂ ಅಬಾಧ್ಯವೆಂಬ ಅಭಿಪ್ರಾಯವೇನೂ ನಮ್ಮದಲ್ಲ. ಹಗ್ಗ ಅಬಾಧ್ಯ ಅಂದ್ಕೊಂಡೇ ಇಲ್ಲ, ಹಗ್ಗು ಬಾಧೆ ಆಗ್ಬೋದು. ಆತ್ಮನೊಬ್ಬನೇ ಪರಮಾರ್ಥವಾಗಿ ಸತ್ಯವಾಗಿರುತ್ತಾನೆ. ಆ ಪಕ್ಷದ ಹೊರತು ಆತ್ಮ ಬಾಧೆ ಆಗಲ್ಲ. ಹಗ್ಗ ಬಾಧೆ ಆಗ್ಬೋದು, ಆತ್ಮ ಬಾಧೆ ಆಗಲ್ಲ. ಅವನಲ್ಲಿ ಜೀವತ್ವವೂ ಜಗತ್ತೂ ಕಲ್ಪಿತವಾಗಿವೆ ಎಂದು ಹೇಳುವ ವೇದಾಂತಿಗಳಿಗೆ ಹಾವಿನ ಆಧಾರವಾದ ಹಗ್ಗವು ನಿಜವಲ್ಲವೆಂದರೆ ಯಾವ ಹಾನಿಯೂ ಇಲ್ಲ. ಅವರ ಮತದಲ್ಲಿ ಇಡೀ ಪ್ರಪಂಚವೇ ಮಿಥ್ಯವಾಗಿರುವುದರಿಂದ ಅದರೊಳಗೆ ಅಡಕವಾಗಿರುವ ಹಗ್ಗವೂ ಮಿಥ್ಯವಾಗಿಯೇ ಇರುತ್ತದೆ. ಆದರೂ ಹಗ್ಗವು ವ್ಯಾವಹಾರಿಕ ಸತ್ಯವಾಗಿರುತ್ತದೆ. ಅದರಲ್ಲಿ ಭ್ರಾಂತಿಯಿಂದ ತೋರುವ ಹಾವು ಹಾಗಲ್ಲ. ಅವೆರಡಕ್ಕೂ ಈ ತಾರತಮ್ಯವು ಇದ್ದೇ ಇರುತ್ತದೆ. ಅಂದ್ರೆ ಪ್ರಾತಿಭಾಸಿಕ ಅಂತ ಹೇಳ್ತಾ ಇರೋದು ಹಾವಿಗೆ. ಇನ್ನು ದಾಷ್ಟ್ರಾಂತಿಕದ ಕಡೆಗೆ ತೆರಳೋಣ. ನಮ್ಮ ಆತ್ಮನ ಸ್ವರೂಪವು ಯಾವುದೆಂಬುದನ್ನು ತಿಳಿಯದಿರುವುದರಿಂದ ನಮಗೆ ಜೀವತ್ವ ಉಂಟಾಗಿದೆ ಎಂದರೆ ಅರಿಯದ್ದರಿಂದ ಕತ್ತಲೆಯಲ್ಲಿ ಅದನ್ನು ಹಾವೆಂದು ಜನರು ತಪ್ಪಾಗಿ ತಿಳಿದುಕೊಳ್ಳುವಂತೆಯೇ
ನಮ್ಮ ಶಿವಸ್ವರೂಪವನ್ನು ತಿಳಿದುಕೊಳ್ಳದ್ದರಿಂದ ನಮಗೆ ಅದರಲ್ಲಿ ಜೀವತ್ವವು ತೋರುತ್ತಿರುವುದು. ಇಲ್ಲಿ ದೃಷ್ಟಾಂತಕ್ಕೂ ದಾಷ್ಟ್ರಾಂತಿಕಕ್ಕೂ ಬಹಳ ಮಟ್ಟಿಗೆ ಸಾಮ್ಯವಿದೆ. ಏಕೆಂದರೆ ಆತ್ಮನನ್ನು ಜೀವನೆಂದು ಎಣಿಸುವವನು ತನಗೆ ದೇಹ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳೆಲ್ಲದರ ಸಂಬಂಧವಿರುವುದೆಂದು ಭಾವಿಸುತ್ತಾನೆ. ಹಗ್ಗವನ್ನರಿಯದೆ ಅದರಲ್ಲಿ ಹೆಡೆ, ಬಾಲ, ವಕ್ರತ್ವ ಮುಂತಾದವುಗಳನ್ನು ಕಲ್ಪಿಸಿಕೊಂಡು ಹಾವೆಂದು ಅಂಜಿ ಬೆಚ್ಚಿ ಬೀಳುವ ಅವಿವೇಕಿಯಂತೆ ಇವನು ತನಗೆ ದೇಹಾದಿಗಳ ಸಂಬಂಧವನ್ನು ಕಲ್ಪಿಸಿಕೊಂಡು ತಾನು ಹುಟ್ಟುವೆನೋ, ಬೆಳೆಯುವೆನೋ, ಸಂಕಟ ಪಡುವೆನೋ, ಸಾಯುವೆನೋ, ಮತ್ತೂ ಹುಟ್ಟುವೆನೋ ಎಂದು ಮುಂತಾಗಿ ತನ್ನಲ್ಲಿ ಸಂಸಾರವನ್ನು ಹುಟ್ಟಿ ಹಾಕಿಕೊಂಡು ನರಳುತ್ತಿರುವನು. ನಿಜವಾಗಿ ನೋಡಿದರೆ ಹಗ್ಗದಲ್ಲಿ ಹಾವಿನ ಒಂದಂಶವೂ ಇಲ್ಲದಿರುವಂತೆ ಎಲ್ಲಕ್ಕೂ ಸಾಕ್ಷಿಯಾಗಿರುವ ಚೈತನ್ಯ ಸ್ವರೂಪನಾದ ಆತ್ಮನಿಗೆ ಜೀವತ್ವದ ಒಂದಿಷ್ಟು ಸೋಂಕೂ ಇರುವುದೇ ಇಲ್ಲ. ಚೆನ್ನಾಗಿ ಪರೀಕ್ಷಿಸಿ ಸಂಪಾದಿಸಿಕೊಂಡ ಹಗ್ಗದರಿವಿನಿಂದ ಹಾವಿನ ಅಂಜಿಕೆಯನ್ನು ಕಳೆದುಕೊಳ್ಳುವವನಂತೆಯೇ ಶಿವತ್ವದರಿವಿನಿಂದ ತನ್ನಲ್ಲಿದ್ದ ಸಂಸಾರಿತ್ವ ರೂಪನಾದ ಅನರ್ಥವನ್ನೆಲ್ಲ ಜಿಜ್ಞಾಸುವು ಕಳೆದುಕೊಂಡು ಬಿಡುತ್ತಾನೆ. ಆಕ್ಷೇಪ: ನಾನು ಜೀವನೆಂಬ ಅರಿವು ಭ್ರಾಂತಿಯಾದರೆ ಶಿವನೆಂಬ ಅರಿವು ಭ್ರಾಂತಿಯಲ್ಲ ಎನ್ನುವುದಕ್ಕೆ ಪ್ರಮಾಣವೇನು? ಜೀವದ ಅರಿವು ವಿಚಾರದಿಂದ ಸುಳ್ಳಾದಂತೆ ಶಿವನೆಂಬ ಅರಿವು ಸುಳ್ಳಾಗುವ ಸಂಭವವು ಇದ್ದೇ ಇರುವುದಿಲ್ಲವೇ? ಅಂದ್ರೆ ಇವಾಗ ಹಾವಿಂದ ಹೇಳಿದ್ರಲ್ಲ, ಅದೇ ತರ ಹಗ್ಗ ಹೇಳ್ದಂಗೆ ಅಲ್ವ ಗುರುಗಳೇ? ಹಗ್ಗದರಿವೂ ಭ್ರಾಂತಿ ತರ ಹೋಗ್ಬಹುದಲ್ವಾ ಅಂತ ಪರಿಹಾರ: ಅಂತ ಅಂಜಿಕೆಗೇನೂ ಅವಕಾಶವಿರುವುದಿಲ್ಲ. ಏಕೆಂದರೆ ಜೀವನೆಂಬ ಅರಿವು ಒಂದಾನೊಂದು ಅವಸ್ಥೆಯಲ್ಲಿ ತೋರುವ ದೇಹಾದಿಗಳ ಸಂಬಂಧವನ್ನು ಪರಮಾರ್ಥವೆಂದು ನಂಬಿದ್ದರಿಂದ ಆಗಿರುತ್ತದೆ. ಆದರೆ ಶಿವನೆಂಬ ಅರಿವು ಯಾವುದೊಂದು ಅವಸ್ಥೆಯ ಸಂಬಂಧವೂ ಇಲ್ಲದ, ಕಾಲದ ಕಟ್ಟಿಲ್ಲದ, ಕೂಟಸ್ಥ ನಿತ್ಯವಾದ ಚೈತನ್ಯದ ಅನುಭವದಿಂದಾಗಿರುತ್ತದೆ. ಕಾಲದ ಕಟ್ಟಿಗೆ ಸಿಕ್ಕಿರುವ ವಸ್ತುವಿನ ವಿಷಯದಲ್ಲಿ ಅದು ಯಾವಾಗಲಾದರೂ ತನ್ನ ಸ್ವರೂಪವನ್ನು ಮಾರ್ಪಡಿಸಿಕೊಳ್ಳಬಹುದೆಂಬ ಅಂಜಿಕೆ ಇರುವುದು. ಕಾಲಾತೀತವಾದ ಪರಮಾತ್ಮ ಸ್ವರೂಪಕ್ಕೆ ಇಂಥ ಮಾರ್ಪಾಡು ಆಗಬಹುದೆಂದು ಯಾರು ತಾನೇ ಹೇಳಲಾಪರು? 20 ನಿಮಿಷ ಆಯ್ತು, 10 ನಿಮಿಷ ಇದೆ. ಅಲ್ಲಿ ಓದ್ತಾರಾ? ಏನಮ್ಮ ಓದ್ತೀರಾ? ಮಲ್ಲಿಕಮ್ಮ ಓದ್ತೀರಾ? ಸದ್ಗುರುವಿನ ಉಪದೇಶದಿಂದ ಶಿವಸ್ವರೂಪ ತಿಳಿಯುವುದು. ಸದ್ಗುರುವಿನ ಉಪದೇಶದಿಂದ ಶಿವಸ್ವರೂಪವು ತಿಳಿಯುವುದು. ಇಲ್ಲಿ ಇನ್ನೊಂದು ಶಂಕೆ ಉಳಿದುಕೊಂಡಿರುತ್ತದೆ. ನಾನು ಜೀವನಲ್ಲವೆಂದು ಹೇಳುವ ವೇದಾಂತಿಗಳು ಮಿಕ್ಕವರಂತೆಯೇ ವ್ಯವಹರಿಸುತ್ತಿರುವಾಗ ಜೀವತ್ವವು ಹೋಗಿ ಶಿವತ್ವವು ಬರುವುದೆನ್ನುವುದಕ್ಕೆ ಪ್ರಮಾಣವೇನಿದೆ? ಈ ಶಂಕೆಗೆ ಪರಿಹಾರವೇನೆಂದರೆ, ರಜ್ಜು ಸರ್ಪ ದೃಷ್ಟಾಂತದಲ್ಲಿ ಹಗ್ಗದಲ್ಲಿ ಹಾವು ಮೊದಲು ಇರಲಿಲ್ಲವೆಂತಲೂ ಸರಿಯಾದ ತಿಳಿವಳಿಕೆಯುಂಟಾದ ಮೇಲೆ ಅದು ನಿಜವಾಗಿಯೂ ಹೋಗಲಿಲ್ಲವೆಂತಲೂ ಸ್ಪಷ್ಟವಾಗಿ ಹೇಳಿದ್ದೇವೆ. ಇದರಂತೆ ಜೀವತ್ವವು ತಪ್ಪು ತಿಳಿವಳಿಕೆಯಿಂದ ಉಂಟಾದದ್ದೆಂದೂ ಅದು ನಿಜವಾಗಿ ಇರುವುದಿಲ್ಲವೆಂದೂ ಶಿವಸ್ವರೂಪವೇ ಪರಮಾರ್ಥವೆಂದು ಹೇಳಿರುತ್ತೇವೆ. ಹೀಗಿರುವಲ್ಲಿ ಜೀವತ್ವವು ಹೋಗುವುದೆಂದರೇನು, ಶಿವತ್ವವು ಬರುವುದೆಂದರೇನು? ನಾವು ಯಾವಾಗಲೂ ಶಿವಸ್ವರೂಪರೇ, ಇದೇ ಪರಮಾರ್ಥವು. ನಾವು ಶಿವಸ್ವರೂಪರೆಂಬುದಕ್ಕೆ ಪ್ರಮಾಣವು ಬೇಕಿರುವುದಿಲ್ಲ. ಏಕೆಂದರೆ ನಮ್ಮ ಸ್ವರೂಪವು ನಮಗೆ ಮರೆಯಾಗಿರುವುದಲ್ಲ. ನಸುಗತ್ತಲೆಯಲ್ಲಿ ಹಗ್ಗವನ್ನು ಹಾವೆಂದು ತಿಳಿದವನಿಗೆ ಅದನ್ನು ಹಗ್ಗವನ್ನು ಬಲ್ಲವರು ಇದು ಹಗ್ಗವು ಹಾವಲ್ಲ ಎಂದು ಹೇಳಿದರೆ
ಕೂಡಲೇ ಅದು ಹಾವೆಂಬ ಸಂಶಯವು ತೊಲಗುವುದು. ಆದರೆ ಆ ದೃಷ್ಟಾಂತದಲ್ಲಿ ಮತ್ತೊಬ್ಬರು ವಿಷಯವನ್ನು ತಿಳಿಸಿದ ಮೇಲೂ ಮುಟ್ಟಿ ನೋಡುವುದರಿಂದಲೋ ಬೆಳಕಿಗೆ ಹಿಡಿಯುವುದರಿಂದಲೋ ಅದು ಹಗ್ಗವೇ ಎಂಬುದನ್ನು ಗೊತ್ತುಪಡಿಸಿಕೊಳ್ಳಬೇಕಾಗಿರುತ್ತದೆ. ನಮ್ಮ ಆತ್ಮಸ್ವರೂಪದ ವಿಷಯದಲ್ಲಿ ಹೀಗಲ್ಲ. ಅದನ್ನು ಬೆಳಗಿ ತೋರಿಸುವುದಕ್ಕೆ ಮತ್ತೇನೂ ಬೇಡ. ಅದು ತಾನೇ ಚೈತನ್ಯ ಪ್ರಕಾಶ ರೂಪವಾಗಿರುತ್ತದೆ. ಹೀಗಿರುವುದರಿಂದ ಸದ್ಗುರುಗಳು ನೀನು ದೇಹಾದಿಗಳಲ್ಲ, ಪರಶಿವ ಸ್ವರೂಪನು ಎಂಬುದನ್ನು ಉಪದೇಶಿಸಿದರೆ ಸಾಕು. ಜಿಜ್ಞಾಸುವಾದವನಿಗೆ ಅಷ್ಟು ಮಾತ್ರದಿಂದಲೇ ಹಿಂದಿನ ಶ್ಲೋಕಗಳಲ್ಲಿ ಹೇಳಿರುವಂತೆ ದೇಹಾದಿಗಳನ್ನು ನೇರಾಗಿ ನೋಡುವ ಸಾಕ್ಷಿ ಚೈತನ್ಯವೇ ನಾನೆಂಬ ಅರಿವು ಉಂಟಾಗಿ ಬಿಡುತ್ತದೆ. ಎಷ್ಟೋ ಜನ ವೇದಾಂತಿಗಳೆಂದುಕೊಳ್ಳುವವರು ನಾನು ದೇಹಾದಿಗಳಲ್ಲ, ಶಿವಸ್ವರೂಪನು ಎಂದು ಹೇಳಿಕೊಳ್ಳುವುದುಂಟು. ಆದರೆ ಅವರದು ಶಾಸ್ತ್ರದಲ್ಲಿಯೂ ಸಂಪ್ರದಾಯದಲ್ಲಿಯೂ ಇರುವ ನಂಬಿಕೆಯೇ ಹೊರತು ಮತ್ತೇನೂ ಆಗಿರುವುದಿಲ್ಲ. ಆದರೆ ಸದ್ಗುರುವಿನ ಅನುಗ್ರಹದಿಂದ ಆತ್ಮಸ್ವರೂಪವನ್ನು ನಿಜವಾಗಿಯೂ ಅರಿತುಕೊಂಡುವವರ ವಿಚಾರವು ಹಾಗಲ್ಲ. ಶ್ರದ್ಧಾ ವೇದಾಂತಿಗಳಂತೆ ಅವರು ಸಂಸಾರದಲ್ಲಿ ಮಿತಿಮೀರಿದ ಅಭಿಮಾನವುಳ್ಳವರಾಗಿರುವುದಿಲ್ಲ. ಆದ್ದರಿಂದ ಅವರಿಗೆ ಮಿಕ್ಕವರಂತೆ ಶೋಕ ಮೋಹಗಳು ಉಂಟಾಗುವುದಿಲ್ಲ. ಇಷ್ಟೇ ಅಲ್ಲ, ಅಂಥ ಜ್ಞಾನಿಗಳು ಯಾರಿಗೆ ತತ್ವವನ್ನು ಉಪದೇಶಿಸುವರೋ ಅವರಿಗೂ ತತ್ವವು ಮನವರಿಕೆಯಾಗಿ ಶೋಕ ಮೋಹಗಳು ತೊಲಗುವುವು. ಸುಮ್ಮನೆ ಶಾಸ್ತ್ರದ ವಚನಗಳನ್ನಾಡುತ್ತಿರುವವರನ್ನು ಇಲ್ಲಿ ಉದಾಹರಣೆಗೆ ತೆಗೆದುಕೊಳ್ಳಬಾರದು. ತಾವೂ ತತ್ವವನ್ನು ಮನಗಂಡು ಮಿಕ್ಕವರಿಗೂ ಮನದಟ್ಟು ಮಾಡಿಸಿಕೊಳ್ಳಬಲ್ಲವರೂ ಹಾಗೆ ತತ್ವದ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಕೆಲಸದಲ್ಲಿ ನಿರತರೂ ಆಗಿರುವ ಮಹನೀಯರನ್ನು ತೆಗೆದುಕೊಳ್ಳಬೇಕು. ಅಂಥವರಿಗೆ ಆಪ್ತರೆಂದು ಹೆಸರು. ಹಿಂಗೆ ಲಕ್ಷಣ ಬಿಟ್ರ ಮತ್ತೆ ಲಕ್ಷಣ ನೋಡ್ಕೊಳ್ಳೋದು ಹೇಗೆ? ಅದನ್ನ ಅವಲಕ್ಷಣ ಹುಡ್ಕೊಳ್ಳಿ ನೀವು ಅಂತ ಎಂತ ಹುಡ್ಕೊಳ್ಳೋದು? ಕೆಲವು ಸ್ಟೇಟ್ಮೆಂಟ್ ಅವ್ರು ತಿಳಿಸ್ಕೊಟ್ರೆ ಅಷ್ಟೇ. ಹುಡ್ಕೊಂಡು ಬಿಟ್ಟು ಇವು ಶ್ರದ್ಧಾ ವೇದಾಂತಿಗಳ ಅನುಭವ ವೇದಾಂತಿಗಳ ಹೆಂಗ್ ಗೊತ್ತಾಗುತ್ತೆ? ಅಲ್ಲ ಗುರುಗಳೇ, ನೀವೇ ಹೇಳಿದ್ರಲ್ಲ, ಅರ್ಹನಾದ ಶಿಷ್ಯನಿಗೆ ಗುರು ತಾನಾಗೆ ದೊರಕ್ ಬರ್ತಾನೆ ಅಂತ. ನಮ್ಮ ಅರ್ಹತೆಯನ್ನು ಬೆಳೆಸ್ಕೋಬೇಕಷ್ಟೇ. ಅಷ್ಟೇ, ನಮ್ಮನ್ನು ತಹತೆ ಬೆಳೆಸ್ಕೋಬೇಕು. ಹಗ್ಗದ ಹಾವನ್ನು, ಅದರ ಅಂಜಿಕೆಯನ್ನು ಅಮ್ಮ ಹಗ್ಗದ ಹಾವನ್ನು ಅದರ ಅಂಟಿಕೆಯನ್ನು ತೊಲಗಿಸುವುದಕ್ಕೆ ಹಗ್ಗದ ತತ್ವವನ್ನು ಬಲ್ಲ ಆಪ್ತರ ವಚನವು ಹೇಗೆ ಪ್ರಮಾಣವಾಗುವುದೋ ಹಾಗೆ ನಿತ್ಯ ಸಿದ್ಧವಾದ ನಮ್ಮ ಶಿವಸ್ವರೂಪವನ್ನು ತಿಳಿಸಿ ಸಂಸಾರದ ಅಂಜಿಕೆಯನ್ನು ತೊಲಗಿಸುವುದಕ್ಕೆ ಪರಮಾರ್ಥದ ಸ್ವರೂಪವನ್ನು ಬಲ್ಲ ಸದ್ಗುರುಗಳೆಂಬ ಆಪ್ತರ ವಚನವು ಪ್ರಮಾಣವಾಗುವುದು. ಆಕ್ಷೇಪ: ಎಷ್ಟೋ ಜನಗಳು ನೀನು ಈಶ್ವರನೇ, ಜೀವನಲ್ಲ ಎಂಬ ದೊಡ್ಡವರ ಉಪದೇಶವನ್ನು ಕೇಳಿರುತ್ತಾರೆ. ಆದರೂ ಅವರಿಗೆ ಸಂಸಾರಿತ್ವ ಭ್ರಾಂತಿಯು ಹೋಗಿರುವುದಿಲ್ಲವಲ್ಲ. ಇದಕ್ಕೆ ಉತ್ತರವನ್ನು ಹೇಳಿದಂತೆಯೇ ಆಗಿದೆ. ಮುಂದೆ ಹೇಳ್ತೀನಿ ಅಂತಾರೆ, ಮುಂದೆ ಹೇಳ್ತಾರೆ, ಎಲ್ಲ ಹೇಳಿದಾರಪ್ಪ. ಮುಂಚೆ ಹೋಗ್ಬೇಕಾದ್ರೆ ಮುಂದೆ ಹೇಳ್ತೀವಿ ಅಂತಾರೆ, ಮುಂದೆ ಬಂದ್ಕೂಡ ಹಿಂದೆ ಹೇಳ್ತೀವಿ ಅಂತಾರೆ. ಏನಮ್ಮ ಹೇಳ್ತಾ ಇದ್ದಾರೆ, ಮುಂದಿನ ಸೆಂಟೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ಉತ್ತರ ನೋಡ್ರಿ. ಏಕೆಂದರೆ ತತ್ವವನ್ನು ಹೇಳುವವರು ಹೇಗೆ ಅದನ್ನು ಮನಗಂಡವರಾಗಿರಬೇಕೆಂಬ ನಿಯಮವಿರುವುದೋ ಅದರಂತೆ ಅದನ್ನು ಶ್ರವಣ ಮಾಡುವವರು ಅದಕ್ಕೆ ತಕ್ಕ ಯೋಗ್ಯತೆಯುಳ್ಳವರಾಗಿರಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಿಠಲ್ ಕೇಳ್ತಿದಾರ? ವಿಠಲಕ್ಕೆ ಪ್ರಶ್ನೆ ಕೇಳ್ತೀರಾ?
ಇಲ್ಲ ಪ್ರಶ್ನೆ ಇಲ್ಲ ಹಾ ಇದಲ್ಲದೆ ವೇದಾಂತ ಶ್ರವಣವೆಂದರೆ ಹೇಗೋ ಇದಲ್ಲದೆ ವೇದಾಂತ ಶ್ರವಣವೆಂದರೆ ಹೇಗೋ ಒಂದೆರಡು ಸಲ ವೇದಾಂತದ ವಾಕ್ಯಗಳನ್ನು ಕಿವಿಗೆ ಹಾಕಿಕೊಳ್ಳುವುದಲ್ಲ. ಲೋಕದಲ್ಲಿ ಯಾವುದಾದರೊಂದು ವಿಷಯದ ತತ್ವವನ್ನು ಅರಿತುಕೊಳ್ಳಬೇಕೆನ್ನುವವರು ಹೇಗೆ ತಮ್ಮ ಸಂದೇಹಗಳೆಲ್ಲವೂ ತೊಲಗಿ ಅದನ್ನು ತಾವು ಚೆನ್ನಾಗಿ ತಿಳಿದುಕೊಳ್ಳುವವರೆಗೂ ಅದನ್ನೇ ವಿಚಾರ ಮಾಡುತ್ತಿರುವರೋ, ಅದರಂತೆಯೇ ಇಲ್ಲಿಯೂ ಶ್ರದ್ಧೆಯಿಂದಲೂ ತತ್ಪರತೆಯಿಂದಲೂ ಕೂಡಿ ಸದ್ಗುರುಗಳ ಉಪದೇಶವನ್ನು ಆದರದಿಂದ ಕೇಳಿ ಅದರ ಅಭಿಪ್ರಾಯವನ್ನು ಚೆನ್ನಾಗಿ ಪರ್ಯಾಲೋಚಿಸಿ ಮನಸ್ಸಿಗೆ ತಂದುಕೊಳ್ಳುವುದು ಅವಶ್ಯವಾಗಿರುತ್ತದೆ. ಇದು ಹಗ್ಗವೆಂದು ಬಲ್ಲವರು ಹೇಳಿದರೂ ಅದು ಹಾವೇ ಸರಿ ಎಂಬ ತಪ್ಪು ತಿಳುವಳಿಕೆಯು ಬಲವಾಗಿರುವವನು ಆ ಕಡೆಗೆ ಕಣ್ಣನ್ನೇ ಹಾಕದಿದ್ದರೆ ಅದು ಹಗ್ಗವೆಂಬುದು ತಿಳಿಯುವ ಬಗೆ ಹೇಗೆ? ಇದರಂತೆ ವೇದಾಂತ ವಾಕ್ಯಗಳನ್ನೂ ಶ್ರವಣ ಮಾಡುತ್ತಿರುವುದು, ಪ್ರಪಂಚವು ಸತ್ಯವೇ ಸರಿ ಎಂದು ತಿಳಿವಳಿಕೆಯನ್ನು ಬಲಪಡಿಸುವ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುವುದು, ಹೀಗೆ ನಡೆಯುತ್ತಿರುವವರಿಗೆ ವೇದಾಂತ ಶ್ರವಣದ ನಿಜವಾದ ಫಲವು ಎಂದಿಗೂ ಉಂಟಾಗಲಾರದು. ವೇದಾಂತ ವಾಕ್ಯಗಳು ಅವರ ಕಿವಿಗೆ ಇಷ್ಟು ಮಟ್ಟಿಗೆ ಬಿದ್ದಿರುವುದು ಕಾಲಾನುಕಾಲಕ್ಕೆ ಏನಾದರೂ ಪ್ರಯೋಜನವನ್ನು ಉಂಟು ಮಾಡೀತು. ಆದರೆ ಸದ್ಯ ಫಲವಾದ ಆತ್ಮ ಸಾಕ್ಷಾತ್ಕಾರವು ಈ ಬಗೆಯ ಶ್ರವಣದಿಂದ ಎಂದಿಗೂ ಉಂಟಾಗಲಾರದು. ನಾವು ಶಿವಸ್ವರೂಪರಾಗಿರುವೆವೆಂಬುದು ಪರಮಾರ್ಥವಾಗಿರುವುದರಿಂದ ಜ್ಞಾನ ಮಾತ್ರದಿಂದಲೇ ಅದು ಸಿದ್ಧಿಸುವುದು ಖಂಡಿತ. ಆದರೆ ಜ್ಞಾನ ಉಂಟಾಗುವುದಕ್ಕೆ ಬೇಕಾದ ಶ್ರದ್ಧೆ, ತಾತ್ಪರ್ಯ, ಇಂದ್ರಿಯ ನಿಗ್ರಹ, ಗುರು ಸೇವೆ, ತತ್ವ ವಿಚಾರ ಮುಂತಾದವುಗಳನ್ನು ಅವಲಂಬಿಸದವರಿಗೆ ಜ್ಞಾನವು ಎಂದಿಗೂ ಲಭಿಸದು. ಆದ್ದರಿಂದ ಮುಮುಕ್ಷುವಾದವನು ಸಾಧನ ಸಂಪನ್ನನಾಗಿ ಸದ್ಗುರುಗಳಲ್ಲಿ ಶ್ರವಣ ಮಾಡಿದರೆ ಫಲಕಾರಿಯಾದ ಆತ್ಮಜ್ಞಾನವು ಅವಶ್ಯವಾಗಿ ಲಭಿಸುವುದೆಂದು ನಂಬಬೇಕು. ಯಾಕಮ್ಮ ಬಹಳ ಶಬ್ದಾರ್ಥ ಇದೆ.